ದೆಹಲಿಯಲ್ಲಿ ಪಟ್ಟುದಾಟ, ರಾಜ್ಯದಲ್ಲಿ ಒಗ್ಗಟ್ಟಿನ ಮಂತ್ರ. ರಾಜ್ಯ ರಾಜಕೀಯದ ಮಗದೊಂದು ಚಿತ್ರಣ ಇದು. ಪವರ್ ಶೇರಿಂಗ್ ಚರ್ಚೆಯ ಮಧ್ಯೆ ಸಿಎಂ ಹಾಗೂ ಡಿಸಿಎಂ ಅಚ್ಚರಿಯ ನಡೆ. ಒಂದೇ ಕಾರಿನಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಬಂದಿದ್ದಾರೆ. ದೆಹಲಿಯಲ್ಲಿ ತಮ್ಮ ಪಟ್ಟವನ್ನು ಉಳಿಸ್ಕೊಳ್ಳೋದಕ್ಕೆ ಒಬ್ಬರು, ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಳ್ಳೋದಕ್ಕೆ ಮತ್ತೊಬ್ಬರು ತಮ್ಮದೇ ಆದಂತಹ ಒಂದಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ರಾಜ್ಯದಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ ಅನ್ನುವಂತಹ ವಾತಾವರಣವನ್ನು ನಿರ್ಮಾಣ ಮಾಡುವ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಆದರೆ ಈ ಪವರ್ ಶೇರಿಂಗ್ ಚರ್ಚೆಯ ಮಧ್ಯೆ ಸಿಎಂ ಹಾಗೂ ಡಿಸಿಎಂ ಅಚ್ಚರಿಯ ನಡೆ. ಲೋಕಭವನದಿಂದ ವಿಧಾನಸೌಧಕ್ಕೆ ಒಟ್ಟಿಗೆ ಪ್ರಯಾಣ. ಒಂದೇ ಕಾರಿನಲ್ಲಿ ಬಂದಿದ್ದಾರೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್. ಮಾಹಿತಿ ಆಯೋಗ ನೇಮಕಾತಿ ಸಭೆಗೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಬಂದಿರುವ ಪರಿ ಇದು. ತೀವ್ರ ಕುತೂಹಲವನ್ನು ಮೂಡಿಸಿದೆ ನಾಯಕರ ನಡೆ. ವಿಪಕ್ಷವನ್ನ, ಜನಸಾಮಾನ್ಯರನ್ನ, ಸ್ವಪಕ್ಷದ ಕೆಲ ನಾಯಕರನ್ನ ಸ್ವತಃ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಗೊಂದಲಕ್ಕೇನಾದರೂ ತಳ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ. ಸಾಮರಸ್ಯ ಇದ್ದರೆ ಸಮಸ್ಯೆ ಇಲ್ಲ. ಆದರೆ ಕಳೆದ 3 ವರ್ಷಗಳಿಂದ ಇದೇ ಜಟಾಪಟಿಯನ್ನು ರಾಜ್ಯದ ಜನ ಕಂಡುಕೊಂಡಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಗಮನ ಹರಿಸಬೇಕಾಗತ್ತೆ. ಆದರೆ ಒಂದು ಬಹಿರಂಗವಾದಂತಹ ಬೆಳವಣಿಗೆ ಅಂತ ಹೇಳಿದ್ರೆ ಆಗ್ತಿರುವಂತಹ ಕುರ್ಚಿಯ ಕದನವನ್ನು ನೋಡ್ತಾ ಇದ್ದಾಗಲೂ ಕೂಡ, ದೆಹಲಿಯಲ್ಲಿ ಒಂದಷ್ಟು ಪ್ರಯತ್ನಗಳಾಗ್ತಾ ಇದ್ರೂ ಕೂಡ ಈ ಒಂದು ಕಾರಿನಲ್ಲಿ ಒಟ್ಟಿಗೆ ಬರುವಂತಹ ರೀತಿ ಇದೆಯಲ್ಲ, ಆಶ್ಚರ್ಯವನ್ನು ತರಿಸಿದೆ. ಸೊ ಪವರ್ ಶೇರಿಂಗ್ ಫೈಟ್ನ ನಡುವೆ ಸಿಎಂ ಹಾಗೂ ಡಿಸಿಎಂ ಇವರ ಅಚ್ಚರಿಯ ನಡೆ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾ ಹೋಗ್ತಾರೆ. ರಾಜಪ್ಪ, ಒಂದು ಕಡೆ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ರೆ, ಮಗದೊಂದು ಕಡೆ ಹೈಕಮಾಂಡ್ ಲೆವೆಲಲ್ಲಿ ಡಿ ಕೆ ಶಿವಕುಮಾರ್ ಅವರು ಆ ಕುರ್ಚಿಯನ್ನು ಪಡೆದುಕೊಳ್ಳುವಂಥ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದ ನಡುವೆ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಯಾರನ್ನು ಗೊಂದಲಕ್ಕೆ ಈಡು ಮಾಡ್ತಿದ್ದಾರೆ? ಸ್ವತಃ ಸ್ವಪಕ್ಷದ ನಾಯಕರನ್ನ ಅಥವಾ ವಿಪಕ್ಷವನ್ನ, ರಾಜ್ಯದ ನಾಯಕರನ್ನ? ದಿವ್ಯಶ್ರೀ, ಯಾರನ್ನೂ ಸಹ ಇಲ್ಲಿ ಮಿಸ್ಲೀಡ್ ಮಾಡ್ತಾ ಇಲ್ಲ. ಅಧಿಕಾರಕ್ಕೋಸ್ಕರ ಎಲ್ಲರೂ ಸಹ ಅವ್ರದೇ ಆದಂತ ಪ್ರಯತ್ನವನ್ನು ನಡೆಸ್ತಿದ್ದಾರೆ. ಇಲ್ಲಿ ಪಕ್ಷದ ವರಿಷ್ಠರು ನಿರ್ಧಾರವನ್ನು ಕೈಗೊಳ್ಳಬೇಕಾದಂತ ಪಕ್ಷದ ವರಿಷ್ಠರು ಮುಂದಿನ ತಿಂಗಳ ಪಕ್ಷವನ್ನ ನಾವು ಈ ರೀತಿ ನಿರ್ಣಯವನ್ನ ಕೈಗೊಂಡಿದ್ದ ಆದಲ್ಲಿ ಪಕ್ಷ ಮುಂದಿನ ತಿಂಗಳಲ್ಲಿ ಅದರ ಪರಿಸ್ಥಿತಿ ಏನಾಗಬಹುದು ಅಂತ ಆತಂಕದ ಹಿನ್ನೆಲೆಯಲ್ಲಿ ಯಾವುದೇ ನಿರ್ಣಯವನ್ನ ಕೈಗೊಳ್ಳಲಿಕ್ಕೆ ಪಕ್ಷದ ವರಿಷ್ಠರು ಲೇಟ್ ಆಗ್ತಿದ್ದಾರೆ. ಯಾಕಂದ್ರೆ ಇಡೀ ದೇಶದಲ್ಲಿ ಇರುವಂತ ಏಕೈಕ ರಾಜ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಬಲವಾಗಿ ಬಹುಮತವನ್ನು ಪಡ್ಕೊಂಡು ಅಧಿಕಾರದಲ್ಲಿದೆ ಮತ್ತು ಆರ್ಥಿಕವಾಗಿ ಎಲ್ಲಾ ರೀತಿಯೂ ಸಹ ಸದೃಢವಾಗಿರುವಂತಹ ಸರ್ಕಾರ ಕರ್ನಾಟಕದಲ್ಲಿದೆ. ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಸರ್ಕಾರವನ್ನ ಅಸ್ಥಿರಗೊಳಿಸಿಕೊಳ್ಳುವಂತ ಮತ್ತು ಇದರಿಂದ ಮುಂದಿನ ಆಗುವಂತ ದುಷ್ಪರಿಣಾಮಗಳನ್ನ ಎದುರಿಸುವಂತ ಶಕ್ತಿ ಪಕ್ಷಕ್ಕೆ ಇಲ್ಲ. ಒಂದ್ ರೀತಿ ಬೂಸ್ಟ್ ಅಂತ ಹೇಳೋದು ತಪ್ಪಾಗೋದಿಲ್ಲ. ಕಾಂಗ್ರೆಸ್ ಪಕ್ಷವನ್ನ ಅಥವಾ ಕರ್ನಾಟಕ ಕಾಂಗ್ರೆಸ್ ಅನ್ನ ದೆಹಲಿಯ ಮಟ್ಟದಲ್ಲಿ ATM ಅಂತ ಕರೀತಾ ಇದ್ದಾರೆ. ಅಂದ್ರೆ ಅದೊಂದು ಆರೋಪ ಇದೆ. ಕರ್ನಾಟಕ AICCಗೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕ ಅದಕ್ಕೆ ಒಂದು ATM ಕೆಲಸ ಮಾಡ್ತಿದೆ ಅಂತ. ಹಾಗಾಗಿ ಈ ಸಂದರ್ಭದಲ್ಲಿ ಒಂದು ವೇಳೆ ಅಧಿಕಾರ ಹಂಚಿಕೆ ಸೂತ್ರ ಇರ್ಬೋದು ಅಥವಾ ಬೇರೆ ಯಾವುದೇ ನಿರ್ಣಯವನ್ನು ಕೈಗೊಂಡಿದ್ದೆ ಆದಲ್ಲಿ ಅದರ ಸಾಧಕ ಬಾಧಕಗಳು ಮತ್ತು ಮುಂದಿನ ಪರಿಣಾಮಗಳ ಬಗ್ಗೆ ಕಾಂಗ್ರೆಸ್ ವರಿಷ್ಠರಿಗೆ ಆತಂಕ ಇದೆ ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಸಿದ್ದರಾಮಯ್ಯನವನ್ನ ಎದುರಾಕೊಂಡು ಸರ್ಕಾರವನ್ನ ಅಥವಾ ಮುಖ್ಯಮಂತ್ರಿ ಬದಲಾವಣೆ ಮಾಡಿದ ತಕ್ಷಣ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಸುಮ್ಮನೆ ಇರ್ತಾರೆ ಅಂತ ಅನ್ನೋದು ಕನಸಿನ ಮಾತು. ಈ ಹಿಂದಿನ ಬೇರೆ ಬೇರೆ ಬೆಳವಣಿಗೆಗಳನ್ನು ಸಹ ಕಾಂಗ್ರೆಸ್ ಪಕ್ಷ ಹಿರಿಯ ನಾಯಕರಿಗೆ, ವರಿಷ್ಠರಿಗೆ, ಸಿದ್ದರಾಮಯ್ಯ ಬೆಂಬಲಿಗ ಶಾಸಕರು ಮತ್ತು ಸಚಿವರುಗಳು ಮನವರಿಕೆ ಮಾಡಿಕೊಡುವಂತ ಎಲ್ಲ ಕೆಲಸವನ್ನು ಸಿದ್ದರಾಮಯ್ಯ ಆದಿಯಾಗಿ ಎಲ್ಲರೂ ಮಾಡಿದ್ದಾರೆ. ಆದ್ರೆ ಇನ್ನೊಂದು ಅಂತಂದ್ರೆ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಕೊಡ್ಲಿಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಪಕ್ಷವನ್ನು ಬಿಟ್ಟು ಹೋಗೋದಿಲ್ಲ ಅಥವಾ ಸರ್ಕಾರವನ್ನು ಕೆಡವುತ್ತಾರೆ ಅಂತ ಆತಂಕ ಅವ್ರಿಗಿಲ್ಲ. ಈ ಒಂದೇ ಒಂದು ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಲ್ಲೋ ಒಂದ್ ಕಡೆ ಇದು ಅಡ್ಡಿಯಾಗಿದೆ ಅಂತ ಅನ್ನೋದು ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಎರಡನೇದಾಗಿ ಶಾಸಕರ ಬೆಂಬಲ ಇಲ್ಲ ಅಂತ ಅನ್ನೋದು ಒಂದಷ್ಟು ಸಾರ್ವಜನಿಕವಾಗಿ ಚರ್ಚಿತಂತ ವಿಷಯ. ಮೂರನೇದಾಗಿ ಸಿದ್ದರಾಮಯ್ಯನವ್ರನ್ನ ಒಂದ್ ವೇಳೆ ಈ ಸಂದರ್ಭದಲ್ಲಿ 3 ವರ್ಷದ ಅವಧಿನಲ್ಲಿ 3 ವರ್ಷದ ನಂತರ ಅವ್ರನ್ನ ಬದಲಾವಣೆ ಮಾಡಿದ್ದೇ ಆದಲ್ಲಿ ಈಗ ಸಿದ್ದರಾಮಯ್ಯನವರಿಗೆ ಯಾವ ಮನಸ್ಥಿತಿ ಇದೆ, ಹಿಂದೆ ಇದ್ದಂತ ಮನಸ್ಥಿತಿಗಿಂತ ಈಗ ದೂರಿಗೆ ಹೋಗಿ ಬಿಟ್ಕೊಡ್ದಿಲ್ಲ ಅಂತ ಮನಸ್ಥಿತಿಯಲ್ಲಿ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯನವರು ಈ ಹಂತಕ್ಕೆ ಅಂತಂದ್ರೆ ನಾನು ಯಾವುದೇ ಒಂದು ಹಂತಕ್ಕೂ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಸಿದ್ಧನಿದ್ದೇನೆ ಅಂತ ಒಂದು ಸಂದೇಶವನ್ನ ಪಕ್ಷದ ವರಿಷ್ಠರಿಗೆ ನೀಡ್ತಾ ಬಂದಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಕೊಡ್ತಿರುವಂತ ಸಂದೇಶಗಳು ಮತ್ತು ಹಿಂದೆ ಡಿ ಕೆ ಶಿವಕುಮಾರ್ ಮನೆಗೆ ಡಿ ಕೆ ಸಿದ್ದರಾಮಯ್ಯ ಹೋಗಿ ಉಪಹಾರ ಕೂಟ ಮಾಡಿದ್ದು, ಸಿದ್ದರಾಮಯ್ಯನ ಮನೆಗೆ ಬಂದು ಡಿ ಕೆ ಶಿವಕುಮಾರ್ ಉಪಹಾರ ಕೂಟ ಮಾಡಿದ್ದು, ನಂತರ ಪಕ್ಷದ ವರಿಷ್ಠ ಇಂಟರ್ವ್ಯೂನ್ ಆಗಿದ್ದು, ಸಾಕಷ್ಟು ಎಲ್ಲ ಬೆಳವಣಿಗೆ ನೀರು ಹರಿದು ಹೋಗಿದೆ. ಹಾಗಾಗಿ ಸಿದ್ದರಾಮಯ್ಯನಿಗೆ ತಲೆನಲ್ಲಿ ಎಲ್ಲೋ ಒಂದ್ ಕಡೆ ಆ ತಲೆನಲ್ಲಿದೆ, ಅಧಿಕಾರ ಸಾಕಾಗಿದೆ, ನಾನು ಬಿಟ್ಟುಕೊಳ್ಳಿಕ್ಕೆ ಸಿದ್ಧನಿದ್ದೇನೆ ಅಂತ ಸಂದೇಶವನ್ನ ಸಾರಿದ್ದಾರೆ. ಆದ್ರೆ ಯಾವ ಸಂದರ್ಭದಲ್ಲಿ ಹೇಗೆ ಸಿದ್ದರಾಮಯ್ಯನವರ ಬೆಂಬಲಿಗರ, ಸಿದ್ದರಾಮಯ್ಯ ಶಾಸಕರ ರಕ್ಷಣೆಯನ್ನ ತೆಗೆದುಕೊಂಡು
ನಂತರ ಸಿದ್ದರಾಮಯ್ಯರು ಸೂಚಿಸಿದವರಿಗೆ ಅಧಿಕಾರ ಬಿಟ್ಕೊಡ್ಲಿಕ್ಕೆ ಸಿದ್ಧರಿದ್ದಾರಾ ಅಥವಾ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಬಿಟ್ಕೊಳ್ಳಿಕ್ಕೆ ಸಿದ್ಧರಿದ್ದಾರಾ ಅಂತ ಅನ್ನೋದು ನಿರ್ಣಯಿಸಬೇಕಾಗಿದೆ. ಇನ್ನೊಂದು ಪ್ರಮುಖ ವಿಷಯ ಅಂತಂದ್ರೆ ಡಿ ಕೆ ಶಿವಕುಮಾರ್ಗೆ ಯಾವುದೇ ಕಾರಣಕ್ಕೂ ಅಧಿಕಾರ ಬಿಟ್ಕೊಳ್ಳಿಕ್ಕೆ ಸಿದ್ದರಾಮಯ್ಯ ಸಿದ್ಧರಿಲ್ಲ. ಅದ್ರ ಮತ್ತೊಂದು ನಿರ್ಣಯ ಅಂತಂದ್ರೆ ಸಿದ್ದರಾಮಯ್ಯನವರು ಸೂಚಿಸಿದವರಿಗೆ ಮುಖ್ಯಮಂತ್ರಿ ಕೊಟ್ಟರೆ ನಾನು ಬಿಟ್ಕೊಡ್ತೀನಿ ಅಂತ ಅನ್ನೋದು ಒಂದು ವಿಷಯ. ಎರಡನೇದು, ಅವರ ಮಕ್ಕಳಿಗೆ ಈಗ ಹಲವಾರು ದಿನದ ಚರ್ಚಿತ ಇತ್ತು, ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ಖರ್ಗೆಗೆ ಮತ್ತು ಸಿಎಂ ಸಿದ್ದರಾಮಯ್ಯ ಮಗ ಯತೀಂದ್ರ ಸಿದ್ದರಾಮಯ್ಯನಿಗೆ ಡಿಸಿಎಂ ಮಾಡಿದ್ರೆ ಮುಂದಿನ ತಿಂಗಳಲ್ಲಿ ಅಧಿಕಾರವನ್ನು ಬಿಟ್ಕೊಡ್ಬಹುದು ಅಂತ ಅನ್ನೋದು, ಮತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಬೆಂಬಲಿಗೆ ಬಿಟ್ಕೊಡ್ಬೇಕು ಅಂತ ಈ ತರ ನಾನಾ ಷರತ್ತುಗಳನ್ನು ಒಡ್ಡಿ ಸಿದ್ದರಾಮಯ್ಯ ಅಧಿಕಾರವನ್ನು ಬಿಟ್ಕೊಡ್ಲಿಕ್ಕೆ ಸಿದ್ಧತೆಯನ್ನ ನಡೆಸ್ಕೊಂಡಿದ್ದಾರೆ. ಅದನ್ನ ಇಂದು ಸಚಿವ ರಾಜಣ್ಣ ಅವರು ತಿಳಿಸಿದ್ದಾರೆ. ಹಿಂದೆ ಸಚಿವ ಸತೀಶ್ ಜಾರಕಿಹೊಳಿ ಜೊತೆ ಮುಖ್ಯಮಂತ್ರಿಗಳು ಚರ್ಚೆ ಸಂದರ್ಭದಲ್ಲೂ ಸಹ ಈ ಒಂದು ವಿಷಯ ಪ್ರಸ್ತಾಪ ಆಗಿದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳಿಗೆ ಈ ಗೊಂದಲ, ಈ ಎಲ್ಲ ಕನ್ಫ್ಯೂಷನ್ ಇಂದ ಹೊರಬರಬೇಕು ಅನ್ನೋ ಮನಸ್ಥಿತಿ ಬಂದಂತ ಕಾಣ್ತಾ ಇದೆ. ಹಾಗಾಗಿ ಆದಷ್ಟು ಶೀಘ್ರವಾಗಿ ರಾಹುಲ್ ಗಾಂಧಿ ಮೇ ಮೊದಲ ವಾರದಲ್ಲಿ ಉಪಚುನಾವಣೆಯ ಫಲಿತಾಂಶ ಅಥವಾ ಪಂಚರಾಜ್ಯ ಚುನಾವಣಾ ಫಲಿತಾಂಶ ಆದ ನಂತರ ರಾಹುಲ್ ಗಾಂಧಿ ದೆಹಲಿಗೆ ಮುಖ್ಯಮಂತ್ರಿಗಳನ್ನ ಕರೆಸ್ಕೊಳ್ಬಹುದು ಅಂತ ಒಂದು ಮಾತುಗಳನ್ನ ಏನು ಪಕ್ಷದ ವಲಯದಲ್ಲಿ ಹೇಳ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಬಣದಲ್ಲಿ ಹೇಳ್ತಿದ್ದಾರೆ, ಹೌದು ಮೊದಲ ವಾರದಲ್ಲಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಇಬ್ಬರನ್ನು ಸಹ ಕರೆಸ್ಕೊಂಡು ಒಂದು ನಿರ್ಣಯವನ್ನ ಅಥವಾ ಒಂದು ಅಂತಿಮ ಒಂದು ತೀರ್ಮಾನವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ ಅಂತ ವಿಶ್ವಾಸ ಇದೆ. ಹಾಗಾಗಿ ಮೇ ಮೊದಲ ವಾರ ಕರ್ನಾಟಕ ರಾಜ್ಯದ ರಾಜಕಾರಣಕ್ಕೆ ಕ್ರೂಷಿಯಲ್ ಡೇ ಎಂದು ತಪ್ಪಾಗೋದಿಲ್ಲ. ಶಿವಶ್ರೀ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಾಜಪ್ಪ.